ಚೆನ್ನಾಗೈತೆ ಮೇಕಪ್ಪು ಅಕ್ಕ ಇಲ್ಲ ಕೂತಿದ್ರಿ ಚೆನ್ನಾಗೈತೆ ಮೇಕಪ್ಪು ಮೇಕಪ್ ಎಲ್ಲ ಮುಗೀತು ನಮ್ಮದು ಫ್ರೆಶ್ ಅಪ್ ಎಲ್ಲ ಆಗಿ ಪ್ಯಾಕಿಂಗ್ ಎಲ್ಲ ಆಗಿದೆ ಇವಾಗ ನಮ್ಮ ಅಕ್ಕ ಅವ್ರು ಬಂದು ವೆಯ್ಟ್ ಮಾಡ್ತಿದ್ದಾರೆ ಊಟಕ್ಕೆ ಹೋಗಕ್ಕೆ ಎಲ್ಲ ಫುಲ್ಲು ರೂಮ್ ಎಲ್ಲ ಬಂದಾಗ ಹೆಂಗಿತ್ತು ಈಗ ಹೆಂಗಾಗೈತೆ ಅಂದರೆ ಧ್ವಂಸ ಮಾಡ್ಬಿಟ್ಟವ್ರು ಎಲ್ಲ ಎಷ್ಟು 1:30 ಒಂದ್ಸತಿ ಬಂದು ಎಪ್ಸಿ ಸೀರೆ ಉಡ್ಸ್ಕೊಂಡು ಹೋದ್ರು ಆಮೇಲೆ ಮತ್ತೆ 3:30 ಎದ್ದು 4 ಗಂಟೆ ಅಷ್ಟರಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಬ್ರೈಡ್ನ 6 ಗಂಟೆ ಆಯ್ತಲ್ಲ 6 ಗಂಟೆ ಅಷ್ಟರಲ್ಲಿ ರೆಡಿ ಮಾಡಿದ್ವಿ ಆಮೇಲೆ ಮಿಕ್ಕಿದವ್ರು ನಾನ್ ಬ್ರೈಡರ್ಸ್ ಒಂದು 7-8 ಜನ ಇದ್ರು ಇಬ್ಬರು ಎಕ್ಸ್ಟ್ರಾ ಬಂದರು ಸೀರೆ ಉಡಿಸಿ ಅಂತ ಅವರೆಲ್ಲ ಉಡಿಸಿ ಕಳಿಸಿದ್ದೀವಿ ಮದುವೆ ಮಾಡ್ತವ್ರೆ ಉಣ್ಣಕ್ಕೆ ಹೋಗ್ತಿದ್ದೀವಿ ಈಗ ಅವ್ರು ಮದುವೆ ಮಾಡ್ತವ್ರೆ ಉಣ್ಣಕ್ಕೆ ಹೋಗ್ತಾವೆ ಎಲ್ಲ ಒಬ್ಬೊಬ್ಬರೇ ಫ್ರೆಶ್ ಅಪ್ ಆಗಿ ರೂಮ್ನ ಖಾಲಿ ಮಾಡ್ತಾ ಇದ್ದೀವಿ ಅಂಗಡಿ ಇವತ್ತು ಇನ್ನೂ ಒಂದು ಬ್ರೈಡಲ್ ಮೇಕಪ್ ಇದೆ ಈ ಸಂಜೆ ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಇವಾಗ ಬನ್ನಿ ಊಟ ಗೀಟ ಮಾಡ್ಕೊಂಡು ಹೊರಡೋಣ ಹಾಯ್ ಇವತ್ತು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋಣ ಈಗಂತೂ ಮ್ಯಾಂಗೋ ಸೀಸನ್ ಇರೋದ್ರಿಂದ ಎಲ್ಲರ ಮನೆಯಲ್ಲೂ ಮ್ಯಾಂಗೋ ಅವೈಲೇಬಲ್ ಇದ್ದೇ ಇರುತ್ತೆ ನಾನಿಲ್ಲಿ ಒಂದು 3 ಮ್ಯಾಂಗೋನ ಕಟ್ ಮಾಡಿಕೊಂಡು ನೀಟಾಗಿ ಪೀಲ್ ಮಾಡಿ ಸ್ಪೂನಲ್ಲಿ ಜಾರ್ಗೆ ಹಾಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ನಿಮಗೆ ಸ್ವೀಟ್ ಬೇಕು ಇನ್ನೂ ಎಕ್ಸ್ಟ್ರಾ ಅಂತಂದರೆ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಆ್ಯಂಡ್ ಅದಕ್ಕೆ ರಾ ಮಿಲ್ಕ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು 100 ml ಆಗೋಷ್ಟು ನಾನಿಲ್ಲಿ ಯೂಸ್ ಮಾಡ್ತಿರೋ ಅಂಥದ್ದು ಅಗಾರೋ ಬ್ರ್ಯಾಂಡು ರೀಗಲ್ ಪರ್ಸ್ನಲ್ ಬ್ಲೆಂಡರ್ ಒಳಗಡೆ ಹಾಕ್ಕೊಂಡು ನಾನಿಲ್ಲಿ ಮ್ಯಾಂಗೋ ಮಿಲ್ಕ್ ಶೇಕ್ನ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಮಿಕ್ಸಿಗಿಂತ ಇದು ಯಾಕೆ ಬೆಸ್ಟು ಅಂತ ಅಂದರೆ ಈಸಿಯಾಗಿ ನಮಗೆ ಯಾವುದೇ ಥರ ಮೆಸ್ ಇಲ್ದಂಗೆ ನೀಟಾಗಿ ಸ್ಮೂತಿ ಆಗಲಿ ಒಂದು ಚಟ್ನಿ ಆಗಲಿ ಏನೇ ಮಸಾಲೆ ಆಗಲಿ ನೀಟಾಗಿ ಸ್ಮೂತಾಗಿ ನಾವು ಬ್ಲೆಂಡ್ ಮಾಡ್ಕೋಬೋದು ಸೊ ಹಂಗಾಗಿ ನಾನು ಅಗಾರೋ ಬ್ರ್ಯಾಂಡ್ನ ಸಜೆಸ್ಟ್ ಮಾಡ್ತೀನಿ ಆ್ಯಂಡ್ ಫೈನಲ್ ಆಗಿ ಮ್ಯಾಂಗೋ ಮಿಲ್ಕ್ ಶೇಕು ರೆಡಿ ಆಗಿದೆ ಇದ್ರ ಮೇಲೆ ಗಾರ್ಲಿಶಿಂಗಿಗೆ ಅಂತ ಹೇಳ್ಬಿಟ್ಟು ಬಾದಾಮಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಆ್ಯಂಡ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್. ನಮ್ಮದು ಮೇಕಪ್ ಎಲ್ಲ ಮಾಡಿ ಮುಗೀತು 7:30ಗೆ ಬೆಳಗ್ಗೆ 3:30ಇಂದ ಸ್ಟಾರ್ಟ್ ಮಾಡಿದ್ದು ಮೇಕಪ್ಪು ಓನ್ ಬ್ರೈಡು 7 ನಾನ್ ಬ್ರೈಡ್ಸು ಇವರು ನಾವೇ ಮೇಕಪ್ ಮಾಡಿದ್ದು ಅಕ್ಕ ರೂಪ ಮಾಡಿದ್ದು ಇವರು ರೂಪರ್ ಸಿಸ್ಟರ್ಸ್ ಇಬ್ಬರು ಎಲ್ಲ ಪ್ಯಾಕ್ ಮಾಡ್ಕೊಂಡು ಊಟಕ್ಕೆ ಹೋಗ್ತಾಯಿದ್ದೀವಿ ಬ್ಯಾಗ್ಸು ಮಾಡಿ ಮನೆಗೆ ಹೋಗೋದು ಅವರು ಇನ್ನೂ ಬ್ರೈಡ್ ಇವತ್ತು ಒಂದು ಮದುವೆ ಇದೆ ಕುಣಿಗಲಲ್ಲಿ ರೂಪ ಮತ್ತು ಅನು ಯಶಸ್ವಿನಿ ಹೋಗ್ತಾ ಇದ್ದಾರೆ ನಾನು ಹೋಗ್ತಾ ಇಲ್ಲ ಇವತ್ತು ಹಂಗಾಗಿ ಅವ್ರು ಇವಾಗ ಮುಗಿಸ್ಕೊಂಡು ಹೋಗ್ತಾರೆ ನಾನು ಮನೆಗೆ ಹೋಗ್ತೀನಿ ಅಷ್ಟೇ ನೋಡಿ ಹೆಂಗೆ ಹೊತ್ಕೊಂಡು ಹೋಗ್ತಾರೆ ಖಾಲಿ ಬಸ್ ಹೋಯ್ತು ಸೀಟ್ ಇರಲಿಲ್ಲ ಅಂತ ಹತ್ಕೊಳ್ಳಿಲ್ಲ ಈಗ ಹೋಗಿ ನಿಂತ್ಕೊಳ್ಳೋಕ್ಕೂ ಚೆನ್ನಾಗಿಲ್ಲ ನಾವು ಚೌಟ್ರಿ ಬಿಟ್ಟಾಗ ಎಷ್ಟು ಗಂಟೆ 11:30 ಗಂಟೆನಾ 11:15 ನಾವು 12 ಗಂಟೆಗೆ ಹತ್ತಿದ್ದೀವಿ 12 ಗಂಟೆಗೆ ಬಸ್ ಹತ್ತಿದ್ದು 1:30ಗೆ ಬಂದಿದ್ದೀವಿ ಹಾಗೆ ಬಸ್ನಾಗ ಕೂತಿದ್ದೀವಿ ನಮ್ಮ ಕುಣಿಗಲ್ಲಿ ಬಸ್ ಇಲ್ಲ ಇವಾಗ ಇನ್ನೊಂದು ಬ್ರೈಡ್ ಅಟೆಂಡ್ ಮಾಡಬೇಕು ಒಂದೊಂದು ಸತಿ ಅನಿಸ್ತದೆ ಮೇಲ್ಗಡೆ ಹಂಗೆ ಹೋಗ್ಬೋದಾಯ್ತು ಆದರೆ ಈ ಕಿಟ್ಟೆಲ್ಲ ಇಟ್ಕೊಂಡು ಅಲ್ಲಿಂದ ಸಿನ್ನಳ್ಳಿಯಿಂದ ಗೌರವಾಣಿಗೆ ಅಲ್ಲಿಂದ ಇನ್ನೊಂದು ದಿವಸ ದೂರ ಸಿಗ್ತದೆ ಯಾರು ಅಂತ ಅಂದ್ಬಿಟ್ಟು 2 ಬಸ್ ಹತ್ತದ ಒಂದು ಬಸ್ಸಲ್ಲಿ ಆ ರೀತಿಯಾಗಿ ಬಂದದ ಜಿಗಿ ಕಾಲಿಡೋಕ್ಕೂ ಜಾಗ ಇರಲಿಲ್ಲ ಉಸಿರು ಕಟ್ಟಿ ಅಪ್ಪ ಈ ಎಲ್ಲರೂ ಮುಗಿಬಿಡೋಣ ಅಷ್ಟು ಬೇಜಾರು ಬೇಸತ್ತು ಹೋಗುತ್ತೆ ಏನು ಇವತ್ತೇನು ವೀಕೆಂಡ್ ಅಲ್ಲ ಏನಲ್ಲ ವೀಕ್ ಡೇಸೇ ಆಗಲಿ ಈ ರಶ್ ನಿದ್ದಿತ್ತು ಎಲ್ಲರಿಗೂ ನಿದ್ದೆ ತುಂಬಿಸ್ತಿಲ್ಲ ಹೋಗಿ ರೆಸ್ಟ್ ಮಾಡೋಣ ಸ್ವಲ್ಪ ಹೊತ್ತು ಆಮೇಲೆ ಸೌದೆ ನೀವು ಹೋಗಿ ಮಾರಕ್ಕೆ ಹೇಳ್ತೀನಿ ಚಾಯ್ ಸುಳ್ಳು
ಆಗ್ತದೆ ಫೋನಲ್ಲಿ ಹಾಕ್ತಾರೆ ತೋರಿಸ್ತೀನಿ ಸೀಟಾಗಿ ಬಿಡಲ್ಲ ಅಂದ್ರೆ ಫಸ್ಟ್ ಸೀಟ್ ಬಿಡಲ್ಲ ಅಮ್ಮ ಹಂಗೆ ಮುಂದೆ ಹತ್ತಿ ಬಿಟ್ಟ ಹೌದಾ ಇದೆಲ್ಲ ಬಿಡ್ತಾ ಫೈನಲಿ ಗಾಯ್ಸ್ ಮನೆಗೆ ಬಂದು ರೀಚ್ ಆಗಿದ್ದೀವಿ. ಇವಾಗ ಟೈಮ್ ಬಂದು 2:30 ಆಗಿರ್ಬೋದೇನು. ಎಷ್ಟೇ 2:45. ಈಗ ನೆಕ್ಸ್ಟು ಇನ್ನೊಂದು ಅರ್ಧ ಗಂಟೆನೂ ರೆಸ್ಟ್ ಇಲ್ಲ ನಮಗೆ. ಇವಾಗ ನೆಕ್ಸ್ಟ್ ಬ್ರೈಡಿಗೆ ಓಡಬೇಕು. ಮನೆಗೆ ಹೋಗಿ ಸ್ವಲ್ಪ ಏನೇನೋ ತಿಂದು ತಂದು ಓಡೋದು ಸಿಗುವ. ನಾನು ಇವತ್ತಿಗೂ ಮೇಕಪ್ ಕೊಡ್ತೀನಿ. ಮತ್ತೆ ಮೇಕಪ್ ಹೋಗ್ತೀನಿ. ಯಾಕೆ ಗುಟ್ಟಾದ್ರೂ ಬೇಜಾರಾಯ್ತದ? ಯಾಕೆ ಹೊಡಿತಾರಲ್ಲ? ಹೊಡಿತೀರಾ? ಹೊಡಿತಾನ? ನೀನೇನೋ ತಪ್ಪು ಮಾಡ್ತೀಯ ಅದಕ್ಕೆ ಹೊಡಿತಾನೆ. ಮತ್ತೆ ಸುಮ್ ಸುಮ್ಮನೆ ಹೊಡಿತಾರ? ಕೇಳೋಣ ನಾನು ಹೊಡಿಯೋಂಗಿಲ್ಲ. ಗೈಸ್ ಇವಾಗ ಸೆಕೆಂಡ್ ಲೊಕೇಶನ್ ಆಫ್ ದ ಡೇ ಮೇಕ್ ಓವರ್ಗೆ ಹೋಗ್ತಾ ಇದ್ದೀವಿ. ಇದಾಯ್ತಾ? ಇವಳು ನಿದ್ದೆ ಚೆನ್ನಾಗಿ ಹೊಡಿದ್ಲು. ಇವಳು ನಾನು ಫೋನ್ ನೋಡ್ಕೊಂಡು ಕೂತಿದ್ದು. ಬನ್ನಿ ಕ್ಲೈಂಟ್ ಅಲ್ಲೇ ಬಂದಿದ್ದಾರಂತೆ, ಹೋಗೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ ಮ್ಯಾಮ್. ಸ್ಟಾರ್ಟ್ ಮಾಡಿಕೊಂಡು ಅಪ್ಡೇಟ್ ಕೊಡ್ತೀನಿ. ಲೆಟ್ಸ್ ಗೋ. ನೋಡಿ ಗೈಸ್, ನನ್ನ ಮದುವೆನೂ ಇದೆ ಚೌಟ್ರಿಯಲ್ಲಿ ಆಗಿದ್ದು. ಇದು ಸ್ವಲ್ಪ ಅಪ್ಡೇಟ್ ಆಗೋದು ಚೌಟ್ರಿ ನಮ್ಮ ಮದುವೆಗಿಂತ. ಈಗ ರೂಮ್ಸಲ್ಲೆಲ್ಲ ಏನೋ ವಾಶ್ರೂಮ್ಸ್ ಎಲ್ಲ ಏನೂ ಇರಲಿಲ್ಲ. ಆಚೆನೇ ಇದೊಂದು ಮಾಡಿದ್ದಾರೆ. ಅಪ್ಡೇಟ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ನಮ್ಮ ಮದುವೆ ಆದಾಗ ಇನ್ನೇ ಇತ್ತೇನೋ ಅನಿಸುತ್ತೆ ಡೆಕೋರೇಷನ್. ಚೌಟ್ರಿಗೆ ಡೆಕೋರೇಷನ್ ಮಾಡೋಕ್ಕೆ ಫ್ರೇಮ್ ಜಾಸ್ತಿ ಸಿಗಲ್ಲ. ದೊಡ್ಡದಾಗಿ ಯಾರು ಮಾಡ್ತೀನಿ ಅಂದರೆ ನೈಟ್ ಏನು ವೆಲ್ಕಮ್ ಮಾಡಿಲ್ಲ. ಅವರು ವೆಲ್ಕಮ್ ಮಾಡಿಕೊಂಡು ಒಳಗಡೆ
ಇವಾಗ 7:55 ಆಗೈತೆ. ನಾವು 7:30ಗೆ ಮುಗಿಸಿ ಈಚೆ ಬಂದು ಕೂತಿದ್ದೀವಿ. ಹೊಡ್ತಿದ್ದೀವಿ ಮನೆಗೆ. ಬೆಳಗ್ಗೆ 5 ಗಂಟೆಗೆ ಬರೋಕ್ಕೆ ಹೇಳ್ತಾರೆ, ಬರಬೇಕು. ಇದಿಷ್ಟು ಇವತ್ತಿನ ವ್ಲಾಗ್. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಆದರೆ ಈ ವ್ಲಾಗಲ್ಲೇ ಕಂಟಿನ್ಯೂ ಮಾಡ್ತೀನಿ. ಏನಾದರೂ ಲೆಂತಿ ಆದರೆ ಮಾರ್ನಿಂಗ್ ಇದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಆ್ಯಂಡ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೇನಾದ್ರು ಚೇಂಜಸ್ ಮಾಡ್ಕೋಬೇಕು, ಇನ್ನೇನಾದ್ರು ಅಪ್ಡೇಟ್ ಕೊಡಬೇಕು ನಿಮಗೆ ಅಂತ ಹೇಳಿದ್ರೆ ಕಮೆಂಟಲ್ಲಿ ತಿಳಿಸಿ. ಅಪ್ಡೇಟ್ನ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಸಿ ಯು, ಟೇಕ್ ಕೇರ್, ಬಾಯ್.